ನನ್ನ ಹೆಸರು ಮುದ್ದುರಾಮಪ್ಪ ಅಂತ ಕನ್ನಡ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಟ್ಯಾಪ್ರೂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ದ್ವಿತೀಯ PUC ಅಂತಿಮ ಪರೀಕ್ಷೆಗೆ ಅಂತಿಮ ತಾಲೀಮನ್ನು ನಡೆಸ್ತಾ ಇರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕನ್ನಡ ಭಾಷೆಯ ಬಗ್ಗೆ ಒಂದೆರಡು ಕಿವಿ ಮಾತನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಪರೀಕ್ಷೆ ಅಂದರೆ ಎಲ್ಲರಿಗೂ ಸಹಜವಾಗಿ ಭಯ ಇರುತ್ತೆ. ವರ್ಷ ಪೂರ್ತಿ ಕಲ್ತಿರ್ತಕ್ಕಂಥದ್ದನ್ನ ಕೇವಲ 3 ಗಂಟೆಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಈ ಆತಂಕ ಎಲ್ಲರಿಗೂ ಇದ್ದದ್ದೇ, ನಮಗೂ ಕೂಡ ಇತ್ತು. ಆದರೆ ಮೊದಲು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗಿತ್ತು. ಆದರೆ ನೀವು ಈಗ ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು 80 ಅಂಕಗಳಿಗೆ ಮಾತ್ರ. ಇದಕ್ಕೆ ಪೂರಕವಾಗಿ ಕೇವಲ ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆಗಳಿಗೂ ಕೂಡ ಬಹುಪಾಲು ಶಿಕ್ಷಣ ಇಲಾಖೆ ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದೆ. ಪ್ರಶ್ನೆ ಕೋಟಿ ಅಂತ ಪೂರಕವಾಗಿ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದೆ. ನಾವು ಪರೀಕ್ಷೆ ಬರೀಬೇಕಾದ್ರೆ ಯಾವುದೇ ಬ್ಲೂ ಪ್ರಿಂಟ್ ಇರಲಿಲ್ಲ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಕ್ಕಂಥವರು ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿ ಒಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟಿದ್ರು. ನಾವು ಇಡೀ ಟೆಕ್ಸ್ಟ್ ಅನ್ನ ಓದಬೇಕಾಗಿತ್ತು. ಆದರೆ ಈಗ 80 ಅಂಕಗಳಿಗೆ ಪೂರಕವಾಗಿ ಆ ನೀಲನಕ್ಷೆಯನ್ನ ಬಿಟ್ಟಿದಾರಲ್ಲ, ಅದಕ್ಕನುಗುಣವಾಗಿ ನೀವು ಅಧ್ಯಯನ ಮಾಡಿದ್ರು ಸಾಕು. ಈ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿ ಇಲಾಖೆ 3 ಮಾದರಿ ಪತ್ರಿಕೆಗಳನ್ನು ಬಿಟ್ಟಿದೆ. ಜೊತೆಗೆ ನಮ್ಮ ಟ್ಯಾಪ್ರೂಟ್ ಸಂಸ್ಥೆಯಿಂದ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡಿದ್ದೀವಿ. ಒಟ್ಟು ನಿಮ್ಮ ಕೈಯಲ್ಲಿ 6 ಪ್ರಶ್ನೆ ಪತ್ರಿಕೆಗಳಿದೆ ಬ್ಲೂ ಪ್ರಿಂಟ್ ಅನುಗುಣವಾಗಿ. ಇದಕ್ಕೆ ಹೇಗೆ ಆ 3 ಗಂಟೆಯಲ್ಲಿ ಕನ್ನಡವನ್ನ ಪ್ರೆಸೆಂಟ್ ಮಾಡಬೇಕು ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯ. 80ಕ್ಕೆ 80 ಅಂಕಗಳನ್ನ ಪಡ್ಕೊಳ್ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಬಹಳ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರಬೇಕು. ಕ್ಲಾಸಲ್ಲೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಮಾತು ಈಗಲೂ ಕೂಡ ಹೇಳ್ತೀನಿ, ಒಳಗೆ ಇದ್ರೆ ಹದ, ಹೊರಗೆ ಬರ್ತದೆ ಪದ. ಈ ಮಾತು ಎಷ್ಟು ಅರ್ಥಗರ್ಭಿತ ಅಂದ್ರೆ ನಿಮ್ಮ ಎಜುಕೇಶನ್, ಪ್ರತಿಯೊಬ್ಬರ ಲೈಫ್ಗೂ ಕೂಡ ಇದು ಪೂರಕ. ಕವಿಯ ಈ ಮಾತು. ವರ್ಷ ಪೂರ್ತಿ ನೀವು ಹದಗೊಳಿಸ್ಕೊಂಡಿದ್ರೆ, ಸಬ್ಜೆಕ್ಟ್ ಅನ್ನ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ, ಎಕ್ಸಾಮ್ ಹಾಲಲ್ಲಿ ತನಗ್ತಾನೆ ಆನ್ಸರ್ ಪದವಾಗಿ ನೀವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀರಾ. ಹೇಗೆ? ಫಸ್ಟ್ 20 ಮಾರ್ಕ್ಸ್ಗೆ ಫಸ್ಟ್ ಪೇಜಲ್ಲಿ ನೀವು 20 ಔಟ್ ಆಫ್ 20 ಬರೋ ರೀತಿ ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಅದರಲ್ಲೂ ಫಸ್ಟ್ 10 ಕ್ವಶನ್ 3 ಹಾರ್ಟ್ ಕ್ವಶನ್ ಇರುತ್ತೆ. ಪದ್ಯದಲ್ಲೊಂದು, ಗದ್ಯದಲ್ಲೊಂದು, ನಾಟಕದಲ್ಲಿ ಒಂದು. ಈ ಕ್ವಶನ್ ಬ್ಯಾಂಕ್ ಅಲ್ಲಿ ಯಾವ ಪಾಠದಿಂದ, ಪದ್ಯದಿಂದ ಅಥವಾ ಗದ್ಯದಿಂದ ಹಾರ್ಟ್ ಕ್ವಶನ್ ಕೇಳ್ತೀವಿ ಅನ್ನೋದನ್ನ ಕೊಟ್ಟಿದ್ದಾರೆ. ಅದನ್ನ ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ಪೇಜಲ್ಲಿ 10 ಪ್ರಶ್ನೆಗಳಿಗೆ 10 ಅಂಕಗಳನ್ನ ನೀವು ಸ್ಕೋರ್ ಮಾಡ್ರಿ ಅಂದ್ರೆ, ಸೆಕೆಂಡ್ ಪೇಜಲ್ಲಿ ಗದ್ಯ ಭಾಗದ ಬಿಟ್ಟ ಸ್ಥಳ ತುಂಬಿರಿ, ಪದ್ಯ ಭಾಗದಲ್ಲಿ ಕೇಳಲಾಗುವಂತ ಹೊಂದಿಸಿ ಬರೆಯಿರಿ. 2 ಪೇಜಲ್ಲಿ ನೀವು 20 ಔಟ್ ಆಫ್ 20 ಸ್ಕೋರ್ ಮಾಡ್ತಿದ್ದಾಗೆ 3ನೇ ಪೇಜಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರೆಯೋದಕ್ಕೆ ಶುರು ಮಾಡಿ. ಪದ್ಯದಲ್ಲಿ 3, ಗದ್ಯದಲ್ಲಿ 2, ದೀರ್ಘ ಗದ್ಯದಲ್ಲಿ 3 ಕ್ವಶನ್ಗೆ ಅಟೆಂಡ್ ಮಾಡ್ತೀರಾ. ಒಟ್ಟು 8 ಪ್ರಶ್ನೆ, ಒಂದೊಂದಕ್ಕೆ 2 ಮಾರ್ಕ್ಸ್, ಒಟ್ಟು 16 ಮಾರ್ಕ್ಸ್. ಫಸ್ಟ್ 20, ನೆಕ್ಸ್ಟ್ 2 ಮಾರ್ಕ್ಸ್ 16, ಒಟ್ಟು 36 ಔಟ್ ಆಫ್ 36 ಬಂತು ಅಂದ್ರೆ ವ್ಯಾಲ್ಯೂಯೇಟರ್ ಮೈಂಡ್ ಅಲ್ಲಿ ವಿದ್ಯಾರ್ಥಿ ಬುದ್ಧಿವಂತ ಇದ್ದಾನೆ, ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ, ಕ್ರಿಟಿಕಲ್ ಆಗಿರೋ ಪ್ರಶ್ನೆಗೂ ಉತ್ತರ ಬರೆದಿದ್ದಾನೆ ಅಂತ ಅವರಿಗೆ ಮನವರಿಕೆ ಆಗ್ತಿದ್ದಂತೆ ನೆಕ್ಸ್ಟ್ ಪೇಜ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಸಂದರ್ಭಕ್ಕೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಪ್ಯಾರಾಗ್ರಾಫ್ ಅಲ್ಲಿ ಇರಲಿ ನಿಮ್ಮ ಉತ್ತರ. ಮಿನಿಮಮ್ 1 ಪುಟದಲ್ಲಿ ನೀವು 3 ಮಾರ್ಕ್ಸ್ ಕ್ವಶನ್ಗೆ ಅಟೆಂಡ್ ಮಾಡಿ. ಹೀಗೆ ಸಂದರ್ಭಕ್ಕೆ ಪದ್ಯದಲ್ಲಿ 2, ಗದ್ಯದಲ್ಲಿ 1, ನಾಟಕದಲ್ಲಿ 1, ಒಟ್ಟು 12 ಮಾರ್ಕ್ಸ್ಗೆ ಬರೀತೀರ. ಆ ನಂತರ 4 ಮಾರ್ಕ್ಸ್ ಕ್ವಶನ್, ಪದ್ಯದಲ್ಲಿ 2, ಗದ್ಯದಲ್ಲಿ 1, ನಾಟಕದಲ್ಲಿ 1, ಒಟ್ಟು 16 ಮಾರ್ಕ್ಸ್ಗೆ ಬರೀತೀರಾ. ಈ ಸಂದರ್ಭ ಮತ್ತು 5-6 ವಾಕ್ಯದ ಪ್ರಶ್ನೆಗಳಿಗೆ ನೀವು 3 ಪ್ಯಾರಾಗ್ರಾಫ್ ಅಲ್ಲಿ ಉತ್ತರ ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗುತ್ತೆ. ಒಟ್ಟು ಇಷ್ಟನ್ನ ಟೋಟಲ್ ಮಾಡಿದ್ರೆ ನಿಮಗೆ 64 ಮಾರ್ಕ್ಸ್ ಆಗುತ್ತೆ. 64 ಔಟ್ ಆಫ್ 64 ಆಗ್ತಿದ್ದಂತೆ ನೀವು ಭಾಷಾಭ್ಯಾಸ 8 ಮಾರ್ಕ್ಸ್ ಕೇಳ್ತೀವಿ. ಒಟ್ಟು 6 ಪ್ರಶ್ನೆಗಳನ್ನು ಕೇಳಿರ್ತೀವಿ. ನೀವು ಬರಿಬೇಕಾಗಿರ್ತಕ್ಕಂಥದ್ದು 4ಕ್ಕೆ. ಆದರೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ,
ಕೊಟ್ಟಿರೋ 6ಕ್ಕೆ 6 ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಉದಾಹರಣೆಗೆ ಕೆಳಗಿನ 2 ಪದಗಳಿಗೆ ನಾನಾರ್ಥಕ ಪದ ಬರೆಯಿರಿ ಅಂತ ಕೇಳ್ಬಿಟ್ಟು 3 ಪದಗಳನ್ನ ಕೇಳಿರ್ತೀವಿ. ವಿದ್ಯಾರ್ಥಿ 3 ಪದಗಳಿಗೆ ಉತ್ತರ ಬರೆಯೋದು ಉತ್ತಮ. ಹಾಗೆ ಕೊಟ್ಟಿರೋ 6 ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಬಹಳ ಲಕ್ಷಣ, ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣ. ಯಾಕೆಂದ್ರೆ ಯಾವುದೋ ಒಂದು ಪದಕ್ಕೆ ನೀವು ನಾನಾರ್ಥಕವೋ ಸಮಾನಾರ್ಥಕವೋ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ಯಾವುದೋ ಬರ್ದಿರ್ತೀರ, ಬೈ ಮಿಸ್ ಆಗಿ ರಾಂಗ್ ಆಗ್ಬೋದು. ನೀವು ಹೆಚ್ಚುವರಿ ಪ್ರಶ್ನೆ ಅಟೆಂಡ್ ಮಾಡಿರ್ತಾರಲ್ಲ ಅದಕ್ಕೆ ಮಾರ್ಕ್ಸ್ ಕೊಡ್ತೀವಿ. ಹಾಗಾಗಿ ಗ್ರಾಮರ್ ಪಾಯಿಂಟ್ಸ್ ಅಲ್ಲಿ 1 ಮಾರ್ಕ್ಸು ಕೂಡ ಹೋಗೋದಿಲ್ಲ. ಆ ನಂತರ ಪ್ರಬಂಧ ಬರೆಯೋದಕ್ಕೂ ಮೊದಲು ಲೇಖನವನ್ನ ಕಂಪ್ಲೀಟ್ ಮಾಡಿ. ಅದರಲ್ಲಿ ವ್ಯಾವಹಾರಿಕ ಪತ್ರವನ್ನ ಬರೀರಿ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ ವಿವರಣೆ, ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ, ದಿನಾಂಕ, ಸ್ಥಳ ಇವೆಲ್ಲವನ್ನ ನಿಗದಿತ ಜಾಗದಲ್ಲಿ ಬರೆಯುತ್ತಿದ್ದದನ್ನ ನೋಡ್ತಿದ್ದಾಗೆ ಮೌಲ್ಯಮಾಪಕರು 4ಕ್ಕೆ 4 ಅಂಕ ಕೊಡ್ತೀವಿ. ಲಾಸ್ಟ್ ಅಲ್ಲಿ ಪ್ರಬಂಧ ಎಸ್ಸೆ ಅಟೆಂಡ್ ಮಾಡಿ. ಇದು ಕೂಡ ಮಿನಿಮಮ್ 3 ಪ್ಯಾರಾಗ್ರಾಫ್ ಇರಬೇಕು. ಹೆಚ್ಚು ಬರೆದಷ್ಟು ನಿಮ್ಗೆ ಹೆಚ್ಚು ಅಂಕ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಕನಿಷ್ಠ 1.5 ಇಂದ 2 ಪುಟಗಳವರೆಗೂ ಕೂಡ ಪ್ರಬಂಧವನ್ನ ನೀವು ಬರೀರಿ. ಆಗ ನಿಮಗೆ 80ಕ್ಕೆ 80 ಖಂಡಿತ ಮೌಲ್ಯಮಾಪಕರು ಕೊಡ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಇಲಾಖೆ ಈಸಿ ಟು ಡಿಫಿಕಲ್ಟ್ ಅನ್ನೋ ರೀತಿ ಮೊದಲು 28ನೇ ತಾರೀಕಿಂದ ಕನ್ನಡ ಸಬ್ಜೆಕ್ಟ್ ಆಗ್ತಿದ್ದಂತೆ ನಿಮಗೆ ಎಕನಾಮಿಕ್ಸ್ ಅಥವಾ ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್ ಹೀಗೆ ಶುರುವಾಗುತ್ತೆ ಪರೀಕ್ಷೆ. ಇದು ಟಾಪರ್ಸ್ಗಾದ್ರೆ ಮಿನಿಮಮ್ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದು ಹೇಗೆ? ಕನ್ನಡದಲ್ಲಿ ಅದು ಕೂಡ ಸಾಧ್ಯ ಇದೆ. ಉದಾಹರಣೆಗೆ ಫಸ್ಟ್ 20ಗೆ ನೀವು ಮಿನಿಮಮ್ 10 ಮಾರ್ಕ್ಸ್ ಆದ್ರೂ ಸ್ಕೋರ್ ಮಾಡಬೇಕು. ಆ ನಂತರ ಸಂದರ್ಭ ಸಹಿತ ಸ್ವಾರಸ್ಯ 3 ಮಾರ್ಕ್ಸ್ ಕ್ವಶನ್ಗೆ ನೀವು ಪದ್ಯದಲ್ಲಿ 2ಕ್ಕೆ ಬರೀಬೇಕು, ಗದ್ಯದಲ್ಲಿ 1, ನಾಟಕದಲ್ಲಿ 1 ಪ್ರಶ್ನೆ, 4 ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು. ಈ ವಾಕ್ಯವನ್ನ ಕುಮಾರವ್ಯಾಸ ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ಚುಕ್ಕೆ ಚುಕ್ಕೆ ಇಟ್ಬಿಟ್ಟು ಈ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಹೀಗೆ 4 ಪ್ರಶ್ನೆಗಳನ್ನ 4 ವಾಕ್ಯ ಅಟೆಂಡ್ ಮಾಡಿದ್ರೆ ನಿಮ್ಗೆ 4 ಅಂಕ ಸಿಗುತ್ತೆ. ಆ ನಂತರ 4 ಅಂಕದ ಪ್ರಶ್ನೆ 40ನೇ ಪ್ರಶ್ನೆ ಎಕ್ಸ್ಪೆಷಲಿ ಬರುತ್ತೆ. ಆ ಪ್ರಶ್ನೆಗೆ ನೀವು ಮಿನಿಮಮ್ 2 ಅಂಕವನ್ನ ಸ್ಕೋರ್ ಮಾಡಬಹುದು ಸುಲಭವಾಗಿ. ಅಲ್ಲೇ ಉತ್ತರ ಇರುತ್ತೆ, ಗಮನ ಇಟ್ಟು ಓದಬೇಕು. ಆ ನಂತರ ಭಾಷಾಭ್ಯಾಸದಲ್ಲಿ 4ರಿಂದ 6 ಅಂಕಗಳನ್ನ ಸ್ಕೋರ್ ಮಾಡಬಹುದು. 8ಕ್ಕೆ 4 ಅಥವಾ 6 ಅಂಕಗಳನ್ನ ಸ್ಕೋರ್ ಮಾಡಬಹುದು. ಅದರಲ್ಲೂ ಭಾಷಾಭ್ಯಾಸದ ಕೊನೆಯ ಪ್ರಶ್ನೆ 2 ಅನ್ಯದೇಶೀಯ ಪದ ಬರೀರಿ ಅಂತ ಕೇಳ್ತೀವಿ. ಫ್ಯಾನು, ಫೋನು, ಬೆಂಚು, ಟೇಬಲ್ಲು, ಬೋರ್ಡು ಇಂಥ 1-2-3 ಪದ ಬರೆದ್ರು ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಧಾತು ಪದ, ಕಾಲವನ್ನ ಗುರುತಿಸಿ, ತತ್ಸಮ ತದ್ಭವ ಹೀಗೆ ಒಟ್ಟು 6 ಆಪ್ಷನ್ಸ್ ಅನ್ನ ಕೇಳ್ತೀವಿ. ನೀವು ಬರಿಬೇಕಾಗಿರ್ತಕ್ಕಂಥದ್ದು 4. ನಂತರ ನೀವು ಪತ್ರಲೇಖನ ಅದನ್ನ ಮಿನಿಮಮ್ 4 ಅಂಕಕ್ಕೆ 3 ಮಾರ್ಕ್ಸ್ ಬರಲಿ. ಇದರ ಜೊತೆ ಲಾಸ್ಟ್ ಅಲ್ಲಿ ಪ್ರಬಂಧ ಇವೆಯಲ್ಲ, ಮಿನಿಮಮ್ 1 or 2 ಮಾರ್ಕ್ಸ್. ನನ್ನ ಬಾಲ್ಯದ ನೆನಪು, ನೀನು ಹುಟ್ಟಿದ ಆ ದಿನದಿಂದ ನಿನಗೆ ನೆನಪು ಶಕ್ತಿ ಶುರುವಾದ ಮೇಲೆ ನೀನು ಹೇಗೆ ಆಡದೆ, ಹೇಗೆ ಆಟ ಆಡದೆ, ಎಂತ ಸ್ನೇಹಿತರ ಜೊತೆ ನೀನು ಸ್ಕೂಲು ಕಾಲೇಜ್ಗೆ ಹೋದೆ, ಈ ಎಲ್ಲ ಹಳೆಯ ನೆನಪುಗಳನ್ನ 1-2-3 ಸಾಲು ಬರೆದ್ರು ಕೂಡ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ತೀವಿ. ಹೀಗೆ ಇದೆಲ್ಲವನ್ನ ಟೋಟಲ್ ಮಾಡಿದ್ರೆ ನಿಮಗೆ 25ರಿಂದ 26, 27, 28 ಮಾರ್ಕ್ಸ್ ಬಂದು ಮಿನಿಮಮ್ ಮಾರ್ಕ್ಸ್ ಬಂದು ನೀವು ಪಾಸ್ ಆಗಿ ಹೋಗ್ತೀರ. ಇಲಾಖೆಯ ಮೂಲ ಉದ್ದೇಶ ಯಾವ ವಿದ್ಯಾರ್ಥಿಯೂ ಕೂಡ ಡಿಸ್ಕಂಟಿನ್ಯೂ ಆಗಬಾರ್ದು, ಫೇಲ್ ಆಗಬಾರ್ದು, ಪಾಸ್ ಆಗಬೇಕು, ಡಿಗ್ರಿಗೆ ಹೋಗ್ಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು. ಆ ಮೂಲಕ ಈ ದೇಶವನ್ನ ಶಿಕ್ಷಣದಿಂದ ನಾವು ಮೇಲೆತ್ತಬೇಕು, ಅಭಿವೃದ್ಧಿ ಹೊಂದಿದ ದೇಶ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೋರ್ಡ್ನ ಆಶಯ. ಹಾಗಾಗಿ 28ನೇ ತಾರೀಕಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕನಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ.